Hey everyone, welcome back to our YouTube channel ESF Standards. In this lecture, we are going to discuss about the important questions or premium batch about the DSP, Digital Signals Processing. So, some of the students are facing some of the audio languages. Please go to the settings and click the audio track. There will be display three languages: Hindi, English, Kannada. So now onwards, I am explaining in Kannada. If you want the Hindi or English language, you can go to the settings and audio trick. You can choose your language if you're comfortable. You can listen the lecture video. Okay. ಇವತ್ತು ನೋಡೋಣ ನೆಕ್ಸ್ಟ್ ಬಂದುಬಿಟ್ಟು ಇ ಎಸ್ ಎಫ್ ಸ್ಟ್ಯಾಂಡರ್ಡ್ಸ್ ಇ ಎಸ್ ಎಫ್ ಸ್ಟ್ಯಾಂಡರ್ಡ್ಸ್ ಬಂದುಬಿಟ್ಟು ನಿಮ್ಗೆ ಎಲ್ಲ ಗೊತ್ತೇ ಇರದೆ ಪ್ರೀವಿಯಸ್ ತುಂಬ ಡೇಸಿಂದ ನೀವು ನೋಡ್ತಾ ಇದ್ದೀರಾ 1-2-3 ವರ್ಷದಿಂದ. ಸೊ ನಮ್ಮದು ತುಂಬ ಟ್ರಸ್ಟೆಡ್ ಅಂತ ಹೇಳ್ಬೋದು. ಸೊ ಬಿ ಇ ಸಿ ಸಬ್ಜೆಕ್ಟ್ ಕೋಡ್ BEC 502 ಮತ್ತು ಸಬ್ಜೆಕ್ಟ್ ನೇಮ್ ಬಂದುಬಿಟ್ಟು ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್. ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಏನು ಬ್ಯಾಕ್ಲಾಗ್ ಎಕ್ಸಾಮ್ಗೆ ಇದೆ ಅದರ ಪ್ರತಿಯೊಂದು ಅನಲೈಸ್ ಮಾಡಿ ಎಲ್ಲ ಕ್ವಶನ್ಸು ನಾವು ಅಪ್ಲೋಡ್ ಮಾಡಿದ್ದೀವಿ ಈ ವಿಡಿಯೋದಲ್ಲಿ. ಸೊ ಪ್ರತಿಯೊಬ್ಬರು ಈ ವಿಡಿಯೋನ ಕಂಪ್ಲೀಟಾಗಿ ಟ್ರೈ ಮಾಡಿ ವಾಚ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಈ ವಿಡಿಯೋನ ಕಂಪ್ಲೀಟಾಗಿ ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಆ ಕ್ವಶನ್ಸ್ನ ಕಂಪ್ಲೀಟಾಗಿ ಟ್ರೈ ಮಾಡಿದೆ ನೀವು 60 ಮಾರ್ಕ್ಸ್ ಈಸಿಯಾಗಿ ನೀವು ತೊಗೋಬೋದು. 56 ಆ ಥರ 60 ಮಾರ್ಕ್ಸ್ ಈಸಿಯಾಗಿ ನೀವು ತೊಗೋಬೋದು ಎಕ್ಸಾಮ್ಗೆ ನೀವು ಇಫ್ ಯು ಕಂಪ್ಲೀಟ್ಲಿ ವಾಚ್ ಮಾಡಿದ್ರೆ ನಮ್ಮ ವಿಡಿಯೋನ, ಆಯಿತಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೂ ಮುಂಚೆ ನಮ್ಮ ಸ್ವಲ್ಪ ಇದಿದೆ, ನಾನು ಹೇಳ್ಬಿಡ್ತೀನಿ ಎಕ್ಸಾಮ್ಸ್ ಹೆಂಗೆ ಓದಬೇಕು ಅಂತ. ಸೊ ನೋಡಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ 3 ಮಾಡ್ಯೂಲ್ಸಲ್ಲಿ. ಇನ್ನು 3 ಮಾಡ್ಯೂಲ್ಸಲ್ಲಿ ಬಂದುಬಿಟ್ಟು ಕೂಡ ನಿಮಗೆ ಸ್ವಲ್ಪ ಕ್ವಶನ್ಸ್ ಕೊಟ್ಟಿದ್ದೀನಿ. ಇದರ ಮಾಡ್ಯೂಲ್ 1ನಲ್ಲಿ ನಿಮಗೆ ನ್ಯೂಮರಿಕಲ್ಸ್ ಕ್ವಶನ್ಸು ಕೊಟ್ಟಿದ್ದೀನಿ. ಆಲ್ಸೋ ಥಿಯರಿ ಕ್ವಶನ್ಸ್ ಬಂದುಬಿಟ್ಟು 7 ಮಾರ್ಕ್ಸ್ ಕೊಟ್ಟಿದ್ದೀನಿ. ಬಟ್ ನ್ಯೂಮರಿಕಲ್ಸ್ ಇಲ್ಲಿ ಆ್ಯಡ್ ಮಾಡಿಲ್ಲ, ఎందుకంದರೆ ನ್ಯೂಮರಿಕಲ್ಸ್ ನೀವು ತುಂಬ ಜನ ಕಷ್ಟ ಆಗುತ್ತೆ. ಸೊ ನ್ಯೂಮರಿಕಲ್ಸಲ್ಲಿ ಸ್ಕಿಪ್ ಮಾಡಿದ್ದೀವಿ. ಸೊ ಅದರಿಂದ ಅದಾದಮೇಲೆ ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5 ಯಾಕಂದರೆ ಇದು ಇಂಪಾರ್ಟೆಂಟ್ ಫಿಕ್ಸ್ಡ್ ನ್ಯೂಮರಿಕಲ್ಸ್ ಇರ್ತವೆ ಇದರಲ್ಲಿ ಸ್ವಲ್ಪ ತುಂಬ. ಸೊ ಅದರಿಂದ ನಾನು 14 ಮಾರ್ಕ್ಸ್ ಕೊಟ್ಟಿದ್ದೀನಿ. ಪ್ಲೀಸ್ ಎಲ್ಲರೂ ಒಂದೇ ಹೇಳ್ಕೊಳ್ಳಿ, ಪ್ರತಿಯೊಂದು ಮಾಡ್ಯೂಲು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದೊಂದು ಮಾಡ್ಯೂಲು ಓದ್ಬಿಟ್ಟು ಒಬ್ಬರು ಸರ್ ನಾವು 2 ಮಾಡ್ಯೂಲ್ಸ್ ಓದ್ತೀವಿ, 3 ಮಾಡ್ಯೂಲ್ಸ್ ಓದ್ತೀವಿ 35 ಬಂದ್ಬಿಡ್ತಲ್ಲ ಅಂದರೆ ಆ ಥರ ಆಗಲ್ಲ. ಇನ್ ಕೇಸ್ ಪೇಪರ್ ಟಫ್ ಬಂದರೆ ಇದರಲ್ಲಿ ಒಂದೊಂದು ಕ್ವಶನ್ ಹೋದರೂ ಕೂಡ ಇಲ್ಲಿ ನಿಮಗೆ ಕವರ್ ಆಗ್ಬೋದು. 7 ಇಲ್ಲಿ ಬಂದುಬಿಟ್ಟು 35 ಮಾರ್ಕ್ಸ್ ಆರಾಮಾಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಯಾವುದೇ ಮಾಡ್ಯೂಲ್ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ಲೀಸ್ ಎವ್ರಿ ಒನ್, ಇದೊಂದು ಸಬ್ಸ್ಕ್ರಿಪ್ಷನ್ ಕೋರ್ಸ್ ಆಗಿದ್ದರೂ ಕೂಡ ನಿಮಗೆ ಕಂಪ್ಲೀಟ್ ವೀಡಿಯೋ ಬರಲ್ಲ, ಬಟ್ ಆದರೂ ಕೂಡ ನೀಟಾಗಿ ಬರೀರಿ ಎಕ್ಸಾಮ್ಗೆ, ಆಯಿತಾ. ಪ್ರಾಬ್ಲಮ್ ಸಾಲ್ವ್ ಮಾಡಿ ಮತ್ತು ಪ್ರೋಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಲ್ಯಾಬ್ ಮ್ಯಾನ್ಯುವಲ್ಲು ಗೂಗಲ್ ಡ್ರೈವಲ್ಲಿ ಶೇರ್ ಮಾಡಿರ್ತೀನಿ, ಬಟ್ ಗೂಗಲ್ ಡ್ರೈವ್ಗೆ ನೀವು ಪೇ ಮಾಡಬೇಕಾಗಿರುತ್ತೆ. ಸೊ ನಮ್ಮ ಕೋರ್ಸಸ್ ಯಾರಿಗಾನ ಇಂಟ್ರೆಸ್ಟೆಡ್ ಇದ್ದರೆ ಇಲ್ಲಿ ನೋಡ್ಬೋದು, ನಾವು ಆಲ್ರೆಡಿ ವೀಡಿಯೋ ಕೂಡ ಅಪ್ಲೋಡ್ ಆಗಿದೆ. ಸೊ 709 MB ಅಂದರೆ ಅರ್ಥ ಮಾಡ್ಕೊಂಡು 14-15 ಮಿನಿಟ್ಸ್ ವೀಡಿಯೋ ಕೂಡ ಅಪ್ಲೋಡ್ ಆಗಿದೆ. ಸೊ ನಿಮಗೆ ಈ ಕೋರ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಕೋರ್ಸ್ನ ನೀವು ಬೈ ಮಾಡ್ಬೋದು ಫಾರ್ 97 ರೂಪೀಸ್ ಅದಾಗಿರುತ್ತೆ. ಸೊ ಪ್ಲೀಸ್ ಎವ್ರಿ ಒನ್ ಈ ಸರಿ ಪಾಸ್ ಆಗೋಕ್ಕೆ ಟ್ರೈ ಮಾಡಿ, ಆಯಿತಾ. ಸೊ ಅದಾಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ವೀಡಿಯೋ. ನಿಮಗೆ ಫುಲ್ ಕಂಪ್ಲೀಟ್ ಮಾಡ್ಯೂಲ್ 5 ಮಾತ್ರ ನೋಡಿಸ್ತೀನಿ ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ಬೇಕು ಅಂದರೆ ನೀವು ಮೆಂಬರ್ಶಿಪ್ ಮೀನ್ಸ್ ಗೂಗಲ್ ಕೋರ್ಸ್ ಲಿಂಕ್ ಅಂತಿರುತ್ತೆ, ಕೋರ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಡೌನಿಗೆ ಬಂದರೆ ಅಲ್ಲಿ ಕೋರ್ಸ್ ಲಿಂಕ್ ಬರುತ್ತೆ, ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ. ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಿಬಿಟ್ಟು ಅಲ್ಲಿ ಕೋರ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೋರ್ಸ್ ಲಿಂಕ್ ರಿಕ್ವೆಸ್ಟ್ ಬರುತ್ತೆ. ಸೊ ಅದಾಗಿರುತ್ತೆ ಪ್ರೊಸೆಸ್. ನಿಮಗೆ ಫಸ್ಟಿಂದ ಗೊತ್ತಾಗಬೇಕು ಅಂದರೆ ಏನಿಲ್ಲ, ನೀವು ನಾನು ವೀಡಿಯೋನ ಲಾಸ್ಟಲ್ಲಿ ಪಿನ್ ಮಾಡಿರ್ತೀನಿ, ಆ ವೀಡಿಯೋನ ನೋಡ್ಕೊಳ್ಬೋದು. ನೀವು ಆ ಥರ ಕೋರ್ಸ್ನ ಎನೇಬಲ್ ಮಾಡ್ಕೋಬೋದು ಫಾರ್ ಜಸ್ಟ್ 97 ರೂಪೀಸು. ನೀವು ನೋಡಿದ್ರೆ ಎಕ್ಸಾಮ್ಗೆ 330 ರೂಪೀಸ್ ಪೇ ಮಾಡಿರ್ತೀರ, ರಿವ್ಯಾಲ್ಯೂಷನ್ಗೆ 630 ರೂಪೀಸ್ ಪೇ ಮಾಡಿರ್ತೀರ. ಬಟ್ ನಿಮಗೆ ಅಫೋರ್ಡಬಲ್ ಕೋರ್ಸ್ ನಾನು ಅಪ್ಲೋಡ್ ಮಾಡ್ತೀನಿ ಜಸ್ಟ್ ಫಾರ್ 97 ರೂಪೀಸ್ ಫಾರ್ ಬ್ಯಾಕ್ಲಾಗ್ ಎಕ್ಸಾಮ್ಸ್, ಆಯಿತಾ. ಸೊ DSP ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಈ ಸರಿ ಕ್ಲಿಯರ್ ಮಾಡಲೇಬೇಕು. ನೀವೆಲ್ಲರೂ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಡಿಜಿಟಲ್ ಮಾಡ್ಯೂಲ್ 5 ನೋಡಿದೆ, ರೈಟ್ ಎ ಪ್ರೋಗ್ರಾಮಿಂಗ್ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟ್, ಆಯಿತಾ. ಇದು ಹೈ ಪಾಸ್ ಫಿಲ್ಟರ್ ಮತ್ತು ಲೋ ಪಾಸ್ ಫಿಲ್ಟರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಬಟರ್ವರ್ತ್ ಮೇಲೆ. ಸೊ ವೆರಿ ಇಂಪಾರ್ಟೆಂಟ್. ಮತ್ತು ಎಕ್ಸ್ಪ್ಲೇನ್ ದ ಡಿಸೈನ್ ಪ್ರೊಸೀಜರ್ ಅನಲಾಗ್ ಬಟರ್ವರ್ತ್ ಲೋ ಪಾಸ್ ಫಿಲ್ಟರ್ ಪ್ರೊಟೋಟೈಪ್ ಫಿಲ್ಟರ್, ಆಯಿತಾ. ವೆರಿ ಇಂಪಾರ್ಟೆಂಟು. ಇನ್ನು ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಮತ್ತು ಫಿಲ್ಟರ್ ಅನಲಾಗ್ ಯೂಸಿಂಗ್ ದಿ ಲೋ ಪಾಸ್ ಪ್ರೊಟೋಟೈಪ್ ಟ್ರಾನ್ಸ್ಫಾರ್ಮೇಷನ್. ಇನ್ನೇನಾಗಿದೆ ಇಷ್ಟು ಕ್ವಶನ್ಸ್ 1 2 3 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಗೋಯಿಂಗ್ ಟು ಕಮ್ ಇನ್ ಅವರ್ ಎಕ್ಸಾಮ್ಸ್, ಆಯಿತಾ. ಫಾರ್ 7 ಮಾರ್ಕ್ಸ್ ಇಲ್ಲೇ ಬಂದಿದೆ. ಮತ್ತು ನ್ಯೂಮರಿಕಲ್ಸ್ ನೋಡಿದ್ರೆ ನಾನು ಏನು ಕೊಟ್ಟಿದ್ದೀನಿ ನ್ಯೂಮರಿಕಲ್ಸ್ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ತುಂಬಾ ಅಲ್ಲ, ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ಗೆ ನಾನು ಖಂಡಿತ ಹೇಳ್ತೀನಿ ನೀವು ಎಕ್ಸಾಮ್ಗೆ ಬರೀತೀರಾ ನೀವು. ಸೊ ನಮ್ಮದು ಪ್ಲ್ಯಾನ್ ಬಿ ಇತ್ತು, ಪ್ರತಿ ಮಾಡಲು 7 ಮಾರ್ಕ್ಸ್ ಅಂತ. ಬಟ್ ನಮಗೆ ಪ್ಲ್ಯಾನ್ ಎ ಬಂದುಬಿಟ್ಟು ನಾವು ಅಟೆಂಡ್ ಮಾಡಲೇಬೇಕು ನ್ಯೂಮರಿಕಲ್ಸ್ ಕೂಡ, ಆಯಿತಾ. ಸೊ ನ್ಯೂಮರಿಕಲ್ಸ್ ತುಂಬ ಈಸಿ ಇದೆ. ಸೊ ಆಯಿತಾ. ಮತ್ತು ಡೈರೆಕ್ಟ್ ಫಾರ್ಮ್ ಆಫ್ ಟು ಆರ್ ಫಿಲ್ಟರ್ ಅಂದರೆ
ರಿಪ್ರೆಸೆಂಟೆಡ್ ಬೈ ಆಯಿತಾ. ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್. ಸೇಮ್ ಆನ್ ದ ಸೇಮ್ ಟಾಪಿಕ್ ಇದೆ ನೋಡಿ, ಸೇಮ್ ಈಕ್ವೇಷನ್ ಸೇಮ್ ಕ್ವಶನ್ಸೇ, ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳ್ಬೋದು. ಸೊ ಎರಡು ಕ್ವಶನ್ಸ್ ಕೊಟ್ಟಿದ್ದಾನಲ್ಲ, ಸೊ ಇವೆರಡು ಕ್ವಶನ್ಸ್ ಏನಿದೆ, ಇವೆರಡು ಕ್ವಶನ್ ಒಂದು ಕ್ವಶನ್, ಈ ಮೂರು ಕ್ವಶನ್ ಒಂದು ಕ್ವಶನ್ ಬರುತ್ತೆ, ಬಟ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಆದರೆ ಬಿಟ್ಟರೆ ಇನ್ನೇನು ಚೇಂಜಸ್ ಆಗಲ್ಲ. ಈ -0 ಓದೋಕೆ ಹೋಗ್ಬೇಡಿ. ಈಸ್ಕೋಸ್ 3/4 1/4 ಆ ಥರ ಕ್ವಶನ್ಸೇ ಬರುತ್ತೆ. ಸೊ ಎಕ್ಸಾಮ್ಸಲ್ಲಿ ಇದಾಗಿತ್ತು ಈ ವಿಡಿಯೋ. ನಿಮಗೆ ಫುಲ್ ಕಂಟಿನ್ಯೂಷನ್ ವೀಡಿಯೋ ಬೇಕಂದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ತೊಗೊಳ್ಳಿ. ನಿಮಗೆ 330 ರೂಪೀಸ್ 630 ರೂಪೀಸ್ ಪೇ ಮಾಡೋಕ್ಕೆ 97 ರೂಪೀಸ್ ಪೇ ಮಾಡಿದ್ರೆ ನಿಮಗೆ ಕನ್ಫರ್ಮ್ ಗ್ಯಾರಂಟಿಡ್ ಪಾಸ್ ಸಿಗುತ್ತಲ್ಲ. ಸೊ ಅದರಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯಾರಿಗೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು.